ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. 6 ತಿಂಗಳ ಮಗುವಿಗೆ ಯಾವ ರೀತಿ ಫುಡ್ ಚಾರ್ಟ್ ಅಂತಂದ್ರೆ ಮಗುಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಯಾವ್ದನ್ನ ಕೊಟ್ರೆ ಒಳ್ಳೇದು, ಹೇಗೆ ಕೊಡಬೇಕು, ಹೇಗೆ ಮಾಡಿ ಕೊಡಬೇಕು, ಯಾವ ಫುಡ್ನ ಕೊಡಬೇಕು, ಈ ರೀತಿಯಾದ ರಿಲೇಟೆಡ್ ನನಗೆ ಕ್ವೆಶ್ಚನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರಬಹುದು ಅಥವಾ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಇರಬಹುದು, ನನಗೆ ತುಂಬಾ ರಿಸೀವ್ ಆಗ್ತಾ ಇರುತ್ತೆ. ಸೊ ವೈ ಕಾಂಟ್ ಐ ರೀಚ್ ಟು ಮೆನಿ ಪೇರೆಂಟ್ಸ್, ಮೆನಿ ನ್ಯೂ ಮಾಮೀಸ್ ಅಂತ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ದಿಸ್ ಇಸ್ ಆಲ್ ಅಬೌಟ್ ಫುಡ್ ಚಾರ್ಟ್ ಫಾರ್ 6 months ಬೇಬಿ. 6 months ಬೇಬಿಗೆ 10 ದಿನದ ಚಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಒಂದು ಎಕ್ಸ್ಪ್ಲನೇಷನ್ ಐ ಹೋಪ್ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕ್ಲಿಯರ್ ಆಗಿರುತ್ತೆ ಅಂಡ್ ಕ್ಲಾರಿಟಿ ಆಗಿರುತ್ತೆ. ಯಾಕಂತಂದ್ರೆ ಒಂದು ಕಂಪ್ಲೀಟ್ ಡೇ ವೈಸ್ ಅಂಡ್ ಟೈಮಿಂಗ್ಸ್ ವಿತ್ ಟೈಮಿಂಗ್ಸ್ ನಾನು ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನ ನೋಡಿ. ಏನಾದ್ರೂ ನಿಮಗೆ ಡೌಟ್ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಅಂಡ್ ಇದು ಒಂದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಅಬೌಟ್ ಫುಡ್ ಚಾರ್ಟ್. 6 ತಿಂಗಳು ಮಗುವಿಗೆ ಅಂತಂದ್ರೆ 5 ಕಂಪ್ಲೀಟ್ ಆಗಿ 5 ತಿಂಗಳು ತುಂಬಿ ಮಗು 6 ತಿಂಗಳಿಗೆ ಬಂದಿದೆ ಅಂತಂದ್ರೆ ಸಾಲಿಡ್ ನ ಶುರು ಮಾಡಬೇಕು. ದಟ್ ಈಸ್ ದ ಪ್ರಾಪರ್ ಟೈಮ್ ಫಾರ್ ಸ್ಟಾರ್ಟಿಂಗ್ ಅ ಸಾಲಿಡ್. ಸೊ ಈ ಟೈಮ್ ಅಲ್ಲಿ ಮಗುಗೆ ಹೇಗೆ ಪ್ಲಾನ್ ಮಾಡಬೇಕು, ಯಾವ ರೀತಿ ಮೀಲ್ ಪ್ಲಾನ್ ಮಗುಗೆ ಮಾಡಬೇಕು, ಫುಡ್ ಚಾರ್ಟ್ ಯಾವ ರೀತಿ ಇರಬೇಕು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನೀವು ಕಂಪ್ಲೀಟ್ ಡೀಟೇಲ್ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅಂಡ್ ಪಕ್ಕದಲ್ಲಿ ನಿಮ್ಗೊಂದು ಚಾರ್ಟ್ ಸಹ ಹಾಕಿರ್ತೀನಿ ವಿತ್ ಡೇ 1 ಟೈಮಿಂಗ್ಸ್ ಅಂಡ್ ಏನೇನನ್ನ ಕೊಡಬೇಕು ಅಂತ. ಅಂಡ್ ಇನಿಷಿಯಲಿ ಯಾವ್ಯಾವ ಟಿಪ್ಸ್ ನ ಫಾಲೋ ಮಾಡಬೇಕು ಅಂಡ್ ಯಾವ ಒಂದು ಪ್ರಿಕಾಷನ್ಸ್ ನೀವು ಮಗುಗೆ ಸಾಲಿಡ್ ನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಪ್ರಿಕಾಷನ್ಸ್ ಏನೇನನ್ನ ತಗೊಳ್ಬೇಕು ಅಂಡ್ ಹೌ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಂತ ಆಲ್ರೆಡಿ ನಾನು ಪಾರ್ಟ್ 1 ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ರೈಟ್ ಅವೇ ಅಂಡ್ ಚೆಕ್ ದಟ್ ವಿಡಿಯೋ ಅಂಡ್ ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಸೊ ನಾವು ಇವಾಗ ಶುರು ಮಾಡೋಣ. ಮಗುಗೆ ಆಹಾರ ಅಂತಂದ್ರೆ ಸಾಲಿಡ್ ನ ಶುರು ಮಾಡೋದಕ್ಕಿಂತ ಮುಂಚೆ ಮಗುಗೆ ಸಾಲಿಡ್ ನ ಶುರು ಮಾಡುವಾಗ 6 ತಿಂಗಳಿಂದ ಯಾವ ರೀತಿ ಫುಡ್ ಚಾರ್ಟ್ ನ ನಾವು ರೆಡಿ ಮಾಡ್ಕೊಳ್ಬೇಕು ಅಥವಾ ಯಾವ ರೀತಿ ನಾವು ರೆಡಿ ಆಗಿರ್ಬೇಕು ಟು ಸ್ಟಾರ್ಟ್ ಅ ಸಾಲಿಡ್ ಅಂತ. ಸೊ ಈ ಆಹಾರನ ಮಗುಗೆ ಕೊಟ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಮಗುಗೂ ಜೀರ್ಣಕ್ರಿಯೆಗೂ ಈಸಿ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫ್ರಮ್ ದ ಡೇ 1. ಸೊ ನಾನು ಈಗ ನಿಮಗೆ ಚಾರ್ಟ್ ಹೇಳ್ತಾ ಹೋಗ್ತೀನಿ. ಇಟ್ ವಿಲ್ ಬಿ ಅ ಲಾಂಗ್ ವಿಡಿಯೋ. ಪ್ಲೀಸ್ ಪೇಷನ್ಸ್ ಕೊಟ್ಟು ನೀವು ಈ ವಿಡಿಯೋನ ನೋಡ್ಬೇಕಾಗತ್ತೆ ಅಂಡ್ ನೀವು ಲಿಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಮೊದಲನೇ ದಿನ ನಾನು ಒಂದು ಕಂಪ್ಲೀಟ್ ಡೇ ಪ್ಲಾನ್ ಸಹ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ನಿಮಗೆ ತೋರಿಸೋದಕ್ಕಿಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಮಾಡ್ತಿದ್ದೀನಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದ್ರೆ, ಚಾರ್ಟ್ ಹೇಳೋದಕ್ಕಿಂತ ಮುಂಚೆ ಮಗು ನಾನು ಅಸ್ಯೂಮ್ ಮಾಡ್ತಿದ್ದೀನಿ ಮಗು 7:30 ಅಥವಾ 8 ಗಂಟೆಗೆ ಎದ್ದೇಳುತ್ತೆ ಅಂತ. ಅಂಡ್ ಈ ಒಂದು 7:30 8 ಗಂಟೆಗೆ ಮಗು ಎದ್ದೇಳಿಸ್ಬೇಡಿ. ದಯವಿಟ್ಟು ಮಗು ಕಂಫರ್ಟ್ ನ ನೋಡಿ. ಮಗು ಸ್ಲೀಪಿಂಗ್ ಪ್ಯಾಟರ್ನ್ ನ ನೀವು ಸಾಲಿಡ್ ನ ಶುರು ಮಾಡಿದ್ಮೇಲೆ ಚೇಂಜ್ ಮಾಡ್ಬೇಕಾ? ಹಾಗೇನಿಲ್ಲ. ಮಗು 9:30ಗೆ ಎದ್ದೇಳ್ತಿದ್ಯಾ, ಆವಾಗ್ಲಿಂದಾನೇ ನಾನು ಹೇಳ್ತಿರುವಂತಹ ಚಾರ್ಟ್ ನ ನೀವು ಶುರು ಮಾಡಿ. ಮಗು ಎದ್ದಿದ ತಕ್ಷಣ ನೀವು ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡಿಂಗ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಂಪಲ್, ನಾನು 8 ಗಂಟೆ ಮಗು 7:30 ಅಥವಾ 8 ಗಂಟೆಗೆ ಎದ್ದೇಳ್ತಿದೆ ಅಂತ ಅಂದಿದ ತಕ್ಷಣ ಎದ್ದೇಳ್ತಿದೆ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ನಿಮ್ಮ ಮಗು ಯಾವ ಟೈಮ್ಗೆ ಎದ್ದೇಳ್ತಿದೆ ಆ ಟೈಮ್ಗೆ ನೀವು ಈ ಚಾರ್ಟ್ ನ ಫಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಮಗು 8 ಗಂಟೆಗೆ ಎದ್ದೇಳ್ತಿದೆ ಅಂತ ಎದ್ದ ತಕ್ಷಣ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡಿಂಗ್ ನ ಕೊಡಿ. ಅದಾದ್ಮೇಲೆ 1 ಅವರ್ ಅಥವಾ 1.5 ಅವರ್ ನೀವು ಗ್ಯಾಪ್ ಕೊಟ್ಟು 9:30 ಹಾಗೆ ನೀವು ಏನನ್ನ ಕೊಡಬೇಕು ಅಂತಂದ್ರೆ ಸ್ಟೀಮ್ಡ್ ಆಪಲ್ ಅಂತಂದ್ರೆ ಚೆನ್ನಾಗಿ ಸ್ಟೀಮ್ ಮಾಡಿರುವಂತಹ ಆಪಲ್ ನ ಮಗುಗೆ 1 ಸ್ಪೂನ್ ಅಷ್ಟು ನೀವು ಮಗುಗೆ ಕೊಡ್ಬೋದು. ನೀವು ಸಾಲಿಡ್ ನ ಶುರು ಮಾಡಿದಂತಹ ಮೊದಲನೇ ದಿನದ ಚಾರ್ಟ್ ಇದು. ಸೊ 9:30 ಹಾಗೆ ಮಗುಗೆ ನೀವು ಸ್ಟೀಮ್ಡ್ ಆಪಲ್ ನ ಕೊಡಬಹುದು. ಅದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು, ಒಂದೇ ಒಂದು ಸ್ವಲ್ಪ ಮೆಣಸು, ಅದಾದ್ಮೇಲೆ ಸ್ವಲ್ಪ ತುಪ್ಪ ಹಾಕಿ ನೀವು ಮಗುಗೆ ಕೊಡ್ಬೋದು. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸಾಲ್ಟ್ ಮಕ್ಕಳಿಗೆ ಬೇಕು. ನೀವು ಸೈಂಧವ ಲವಣನ ಯೂಸ್ ಮಾಡಬಹುದು, ಓಕೆನಾ? ಅಂಡ್ ನೆಕ್ಸ್ಟ್ ಯಾವಾಗ ಟೈಮ್ ಕೊಡಬೇಕು ಅಂತಂದ್ರೆ 11 ಗಂಟೆ ಹಾಗೆ ನೀವು ಇನ್ನೊಂದ್ಸಲ ಮಗುಗೆ ಫೀಡ್ ಮಾಡಬಹುದು. ಐದರ್ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ. ನಾನು ಯಾಕೆ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಏನಕ್ಕೆ ಅಂತಂದ್ರೆ ಕೆಲವರು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದಿಲ್ಲ, ಕೆಲವರಿಗೆ ಸಾಕಷ್ಟು ಅದರ್ ರೀಸನ್ಸ್ ಇಂದ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದಿಲ್ಲ, ಸ್ಟಾಪ್ ಆಗಿರುತ್ತೆ ಬ್ರೆಸ್ಟ್ ಫೀಡಿಂಗ್. ಅದಕ್ಕೋಸ್ಕರ ಫಾರ್ಮುಲಾ ಮಾಡ್ತಿರ್ತಾರೆ, ಫಾರ್ಮುಲಾ ಮಿಲ್ಕ್ ನ ಫೀಡ್ ಮಾಡ್ತಿರ್ತಾರೆ. ನೀವು ಫಾರ್ಮುಲಾನ ಕೊಡ್ತಿದ್ದೀರಾ ಅಂತಂದ್ರೆ ಆ ಟೈಮಲ್ಲಿ ಫಾರ್ಮುಲಾ ಕೊಡಿ. ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡಿ. ಸೊ 8:30 ಹಾಗೆ ಮಗುಗೆ ಫೀಡ್ ಮಾಡಿಸ್ತೀರಾ, ಫೀಡ್ ಅಂತ ಮೆನ್ಷನ್ ಮಾಡ್ತೀನಿ, ಫೀಡ್ ಮಾಡಿಸ್ತೀರಾ. 9:30 ಹಾಗೆ ಮಗುಗೆ 1 ಸ್ಪೂನ್ ಅಷ್ಟು ಸ್ಟೀಮ್ಡ್ ಆಪಲ್ ಕೊಡ್ತೀರಾ. 11 ಗಂಟೆ ಹಾಗೆ ಇನ್ನೊಂದ್ಸಲ ಫೀಡ್ ಮಾಡಿಸ್ತೀರಾ. ಅಂಡ್ ನೆಕ್ಸ್ಟ್ 12 ಗಂಟೆ ಹಾಗೆ ನೀವು ಮಗುನ ಮಲಗಿಸಬಹುದು. ಅಂಡ್ ಇನ್ನೊಂದೇನು ಅಂತಂದ್ರೆ, ಈ ಒಂದು ನನ್ನ ಒಂದು ಚಾರ್ಟ್ ಅಲ್ಲಿ ಇದೇ ಟೈಮ್ ನ ನೀವು ನೋಡ್ಕೊಳ್ಬೇಕಾ? ಏನೂ ಇಲ್ಲ. ಮಗು ನ್ಯಾಪ್ ಟೈಮ್ ನ ನೀವು ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಎವ್ರಿ 1.5 ಅವರ್ ನೀವು ಫೀಡ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ತಿರುವಂತಹ ಟೈಮ್ ನಿಮಗೆ ಯಾವ ಟೈಮ್ ಸೂಟ್ ಆಗುತ್ತೋ ಅದನ್ನ ನೀವು ಜಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಸೊ 12 ಗಂಟೆ ಹಾಗೆ ಮಗುಗೆ ಮಲಗಿಸಿ.
ಅದಾದ್ಮೇಲೆ 1 ಗಂಟೆಗೆ ತಿರ್ಗಾ ಮಗು 1 ಅವರ್ ಮಗು ನಿದ್ದೆ ಮಾಡಿದ್ರೆ ಮಗು ಇನ್ನೂ ಲಾಂಗ್ ಸ್ಟ್ರೆಚ್ ಅಲ್ಲಿ ನಿದ್ದೆ ಮಾಡ್ತಿದೆ ಅಂತಂದ್ರೆ ಅಟ್ಲೀಸ್ಟ್ ಎತ್ಕೊಂಡು ಇನ್ನೊಂದು ಸ್ವಲ್ಪ ಫೀಡ್ ಮಾಡಿಸಿ ತಿರ್ಗಾ ಮಲಗಿಸಬಹುದು, ಅಥವಾ ಮಗು ಆಟ ಆಡ್ತಿದ್ರೆ ದಟ್ಸ್ ಕಂಪ್ಲೀಟ್ಲಿ ಫೈನ್. ಅಂಡ್ ನೆಕ್ಸ್ಟ್ 3 ಗಂಟೆಗೆ ಇನ್ನೊಂದ್ಸಲ ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡಿಂಗ್ ನ ಮಾಡಬಹುದು. ಅದಾದ್ಮೇಲೆ 4 ಗಂಟೆಗೆ ಇನ್ನೊಂದ್ಸಲ ಮಗುಗೆ ನ್ಯಾಪ್ ಅಂತಂದ್ರೆ ನಿದ್ದೆ ಮಾಡಿಸಬಹುದು. 6 ಗಂಟೆಗೆ ಅಗೇನ್ ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡಿಂಗ್. 8 ಗಂಟೆಗೂ ಸಹ ಬ್ರೆಸ್ಟ್ ಫೀಡಿಂಗ್ ಅಂಡ್ ಫಾರ್ಮುಲಾ ಫೀಡಿಂಗ್. 9 ಗಂಟೆ ಹಾಗೆ ಬ್ರೆಸ್ಟ್ ಫೀಡಿಂಗ್ ಅಂಡ್ ಫಾರ್ಮುಲಾ ಫೀಡಿಂಗ್ ಮಾಡಿ ನೀವು ಮಗುನ ನಿದ್ದೆ ಮಾಡಿಸಬಹುದು ಅಂತಂದ್ರೆ ಬೆಡ್ ಟೈಮ್. ಡೇ 1 ಇದೇ ರೀತಿ ಇರಬೇಕು. ಜಾಸ್ತಿ 1 ಬೌಲ್ ಅಷ್ಟು ರಾಗಿ ಸರಿನಾ ಮಾಡಿದೆ ನನ್ನ ಮಗು 1 ಸ್ಪೂನ್ ಅನ್ನು ತಿಂದಿಲ್ಲ, ಈ ರೀತಿ ಯೋಚನೆ ಬೇಡ. ಮಗು ಇನಿಷಿಯಲಿ ನೀವು ಪ್ಯೂರಿ ಫಾರ್ಮೇ ಕೊಡ್ಬೇಕಾಗತ್ತೆ. ರಾಗಿ ಸರಿನೇ ಕೊಡ್ಬೇಕಾ ಆ ರೀತಿ ಏನೂ ಇಲ್ಲ. ಹಣ್ಣುಗಳನ್ನು ಸಹ ಕೊಡ್ಬೋದು, ಹಣ್ಣನ್ನ ಪ್ಯೂರಿ ಮಾಡಿ ಕೊಡಿ. ಸೊ ಇದು ಮೊದಲನೇ ದಿನದ ಒಂದು ಚಾರ್ಟ್. ಐ ಹೋಪ್ ಇದನ್ನ ನಾನು ನಿಮ್ಗೆ ಸೈಡ್ ಅಲ್ಲಿ ಹಾಕಿರ್ತೀನಿ ಸಹ, ಈ ರೀತಿ ಫಾಲೋ ಮಾಡಿದ್ದ ಡೇ 1 ಟೈಮಿಂಗ್ಸ್ ಅಂಡ್ ಏನೇನ ಕೊಡ್ಬೋದು ಅಂತ. ಅಂಡ್ ಡೇ 2 ಏನ್ ಬರೋದಾದ್ರೆ ಸೇಮ್ ಇರುತ್ತೆ. ಡೇ 2 ಅಂಡ್ ಡೇ 3 ಸೇಮ್ ಇರುತ್ತೆ, ಯಾವುದೇ ಒಂದು ಚೇಂಜಸ್ ಇರೋದಿಲ್ಲ. ಆದ್ರೆ ಇಲ್ಲಿ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ತೀರಾ. ಮೊದಲನೇ ದಿನ ಒಂದೇ 1 ಸ್ಪೂನ್ ಅಷ್ಟು ನೀವು ಸ್ಟೀಮ್ಡ್ ಆಪಲ್ ನ ಕೊಟ್ಟಿರ್ತೀರಾ. ಅದೇ ಎರಡನೇ ದಿನ ಮತ್ತು 3ನೇ ದಿನ 9:30 ಹಾಗೆ ಮಗು 8 ಗಂಟೆಗೆ ಎದ್ದೇಳುತ್ತೆ. 8 ಗಂಟೆಗೆ ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡಿಂಗ್ ನ ಮಾಡಿರ್ತೀರಾ. 9:30 ಹಾಗೆ 2 ಸ್ಪೂನ್ ಅಷ್ಟು ಸ್ಟೀಮ್ಡ್ ಆಪಲ್ ಕೊಡ್ತೀರಾ ಎರಡನೇ ದಿನ ಮತ್ತು 3ನೇ ದಿನ. ಮತ್ತು 1 ಗಂಟೆಗೆ ಮಧ್ಯಾಹ್ನ 1 ಗಂಟೆಗೆ ಸೇಮ್ ಆಪಲ್ ಸ್ಟೀಮ್ ಮಾಡಿರೋದನ್ನ 2 ಸ್ಪೂನ್ ಅಷ್ಟು ಕೊಡ್ತೀರಾ. ಸೊ ಎರಡನೇ ದಿನ 3ನೇ ದಿನ 2 ಟೈಮ್ ಸ್ಟೀಮ್ಡ್ ಆಪಲ್ ಕೊಡ್ತೀರಾ. ಐ ಹೋಪ್ ಐ ಆಮ್ ಕ್ಲಿಯರ್. ಮೊದಲನೇ ದಿನ 9:30 ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸ್ಟೀಮ್ಡ್ ಆಪಲ್ ಕೊಟ್ಟಿರ್ತೀರಾ. ಎರಡನೇ ದಿನ 3ನೇ ದಿನ 9:30 ಹಾಗೆ ಬೆಳಗ್ಗೆ 8 ಗಂಟೆಗೆ ಫೀಡ್ ಆದ್ಮೇಲೆ 9:30 ಹಾಗೆ 2 ಸ್ಪೂನ್ ಅಷ್ಟು ಸ್ಟೀಮ್ಡ್ ಆಪಲ್ ಕೊಡ್ತೀರಾ. 1:30 ಹಾಗೆ ಇನ್ನೊಂದ್ಸಲ 2 ಸ್ಪೂನ್ ಅಷ್ಟು ಸ್ಟೀಮ್ಡ್ ಆಪಲ್ ಕೊಡ್ತೀರಾ. 2 ಸ್ಪೂನೇ ಕೊಡ್ಬೇಕಾ? ಅದಕ್ಕಿಂತ ಕಡಿಮೆ ತಿಂದ್ರೆ ಮಗು ಏನ್ ಮಾಡೋದು? ಆ ರೀತಿ ಏನೂ ಇಲ್ಲ. 2 ಸ್ಪೂನ್ ಅಷ್ಟು ಟಾರ್ಗೆಟ್ ಇಟ್ಕೊಳ್ಳಿ. ಮಗು ಎಷ್ಟು ತಿನ್ನುತ್ತೋ ಅಷ್ಟು ಓಕೆ, ಫೋರ್ಸ್ ಫೀಡಿಂಗ್ ಬೇಡ. ಸೊ ಇದು ಎರಡನೇ ದಿನ 3ನೇ ದಿನ ಆಯ್ತು. 4ನೇ ದಿನ ಹೇಗೆ? 4ನೇ ದಿನಾನು ಅಷ್ಟೇ ನೀವು ಈಗ ಹೊಸ ಒಂದು ಫುಡ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ. ಯಾವ ಫುಡ್? ಕ್ಯಾರೆಟ್ ಪ್ಯೂರಿನ ನೀವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ. ಮಗು 8 ಗಂಟೆಗೆ ಎದ್ದೇಳುತ್ತೆ. 8 ಗಂಟೆಗೆ ಫಾರ್ಮುಲಾ ಫೀಡ್ ಅಂಡ್ ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀರಾ. 9:30 ಹಾಗೆ ಕ್ಯಾರೆಟ್ ಪ್ಯೂರಿನ ಮಾಡಿ. ಕ್ಯಾರೆಟ್ ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಮಾಡಿ ಅದನ್ನ ಸ್ಟೀಮ್ ಮಾಡಿ ಕೈಯಲ್ಲೇ ಸ್ವಲ್ಪ ಮ್ಯಾಶ್ ಮಾಡೋದನ್ನ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಅಂಡ್ ನೀವೇನಾದ್ರೂ ಮಿಕ್ಸರ್ ನ ಯೂಸ್ ಮಾಡಬೇಕು ಅನ್ನುವಂತಹ ಯೋಚನೆ ಅಥವಾ ಮಾಡ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಯಾಕಂತಂದ್ರೆ ಮಿಕ್ಸರ್ ಇಸ್ ನಾಟ್ ಹೆಲ್ದಿ, ಮಕ್ಕಳಿಗೆ ಅದು ಹೆಲ್ದಿ ಅಲ್ಲ. ಅದಕ್ಕೋಸ್ಕರ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿ. ಮ್ಯಾಶರ್ ಬರುತ್ತೆ, ಅದ್ರಲ್ಲಿ ಚೆನ್ನಾಗಿ ನೀವು ಈ ಸೋಸೋದು ಬರುತ್ತಲ್ಲ ಅದನ್ನ ಇಟ್ಕೊಂಡು ನೀವು ಕ್ಲೀನ್ ಆಗಿ ಮ್ಯಾಶ್ ಮಾಡಿದ್ರೆ ರಸ ಎಲ್ಲ ಕೆಳಗಡೆ ಬರುತ್ತೆ. ಅದನ್ನ ನೀವು ಸ್ಪೂನ್ ಅಲ್ಲಿ ಮಗುಗೆ ಫೀಡ್ ಮಾಡಿಸಬಹುದು. 9:30 ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ನೀವು ಕ್ಯಾರೆಟ್ ಪ್ಯೂರಿನ ಕೊಟ್ಟು 1 ಗಂಟೆ ಹಾಗೆ ಸ್ಟೀಮ್ಡ್ ಆಪಲ್ 2 ಸ್ಪೂನ್ ಅಷ್ಟು ನೀವು ಸ್ಟೀಮ್ಡ್ ಆಪಲ್ ಕೊಡ್ಬೋದು. ಮಗು ಇಷ್ಟಪಟ್ಟು ತಿಂತಿದ್ಯಾ? 3 ಸ್ಪೂನ್ ಕೊಡ್ಬೋದಾ? ಖಂಡಿತವಾಗ್ಲೂ ಕೊಡ್ಬೋದು. ಮಗು ಇಷ್ಟಪಟ್ಟು ತಿಂತಿದೆ ಅಂತಂದ್ರೆ ಯಾವುದೇ ಒಂದು ಹಾರ್ಮ್ ಇಲ್ಲ, ಏನು ತೊಂದರೆ ಇಲ್ಲ. ಸೊ ಇದು ಡೇ 4 ಆಯ್ತು. ಸೊ ಐ ಹೋಪ್ ಐ ಆಮ್ ಕ್ಲಿಯರ್. ಸೊ ಡೇ 4 ಅಲ್ಲಿ 9:30 ಹಾಗೆ ಕ್ಯಾರೆಟ್ ಪ್ಯೂರಿನ ಇಂಟ್ರೊಡ್ಯೂಸ್ ಮಾಡ್ತೀರಾ 1 ಸ್ಪೂನ್ ಅಷ್ಟು. ಅಗೇನ್ 1:30 ಹಾಗೆ 1 ಗಂಟೆ ಹಾಗೆ ನೀವು 2 ಸ್ಪೂನ್ ಅಷ್ಟು ಆಪಲ್ ನ ಕೊಟ್ಟಿದ್ದೀರಾ. ಓಕೆನಾ? ಸೊ ಇದು ಡೇ 4 ಆಯ್ತು. ಡೇ 5 ಏನು? ಸೇಮ್ ಅದೇ ಪ್ಯಾಟರ್ನ್. ಡೇ 4 ಅಂಡ್ ಡೇ 5 ಸೇಮ್ ಲೈಕ್ ದಿಸ್. ಅವರಿಗೆ ನಾನು ಪಕ್ಕದಲ್ಲಿ ಇದೀನಿ ಅಂತ ಗೊತ್ತಾಗಬೇಕಷ್ಟೇ. ಸೊ ಶೇಲ್ ಬಿ ಫೈನ್. ಸೊ ಡೇ 4 9:30 ಹಾಗೆ ಕ್ಯಾರೆಟ್ ಪ್ಯೂರಿ ಕೊಟ್ಟಿರ್ತೀರಾ. 1:30 ಹಾಗೆ ಸ್ಟೀಮ್ಡ್ ಆಪಲ್ ನ ಕೊಟ್ಟಿರ್ತೀರಾ. ಸೇಮ್ ಡೇ 4 ಅಂಡ್ ಡೇ 5 ಎರಡೂ ಸೇಮ್ ಇರುತ್ತೆ. ಡೇ 6 ಅಂಡ್ ಡೇ 7 ಯಾವ ರೀತಿ ಇರುತ್ತೆ ಅಂತಂದ್ರೆ ಸೇಮ್ 9:30 ಹಾಗೆ ಮಗು 8 ಗಂಟೆಗೆ ಎದ್ದಿದೆ. ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡಿಂಗ್ ನ ನೀವು 8 ಗಂಟೆಗೆ ಮಾಡಿರ್ತೀರಾ. 9:30 ಹಾಗೆ ಇವತ್ತು ಡೇ 6 ಅಂಡ್ ಡೇ 7 ಅಲ್ಲಿ 3 ಸ್ಪೂನ್ ಅಷ್ಟು ನೀವು ಕ್ಯಾರೆಟ್ ಪ್ಯೂರಿನ ಇನ್ಕ್ರೀಸ್ ಮಾಡ್ಕೋಬಹುದು. ಪ್ರಪೋರ್ಷನ್ ನ ಇನ್ಕ್ರೀಸ್ ಮಾಡ್ಕೋಬಹುದು, ಪ್ರಮಾಣನ. ಅಂಡ್ ಮಧ್ಯಾಹ್ನ 1 ಗಂಟೆ ಹಾಗೆ ನೀವು 3 ಸ್ಪೂನ್ ಅಷ್ಟು ಸ್ಟೀಮ್ಡ್ ಆಪಲ್ ನ ಕೊಡ್ತೀರಾ. ಸೊ ಡೇ 4 ಮತ್ತೆ 5 1 ಸ್ಪೂನ್ 2 ಸ್ಪೂನ್ ಆಪಲ್ ಇತ್ತು. ಈಗ 3 ಸ್ಪೂನ್ ಕ್ಯಾರೆಟ್ ಪ್ಯೂರಿ, 3 ಸ್ಪೂನ್ ಮತ್ತು ಸ್ಟೀಮ್ಡ್ ಆಪಲ್ ಆಗುತ್ತೆ. ಓಕೆನಾ? ಅದೇ ಡೇ 8 ಏನಾಗುತ್ತೆ ಅಂತಂದ್ರೆ 9:30 ಹಾಗೆ ಸ್ಟೀಮ್ಡ್ ಆಪಲ್ ನ ಕೊಡ್ತೀರಾ. 1:30 ಹಾಗೆ ರಾಗಿ ಸರಿನ ಕೊಡ್ಬೋದು. ಈಗ ಆಲ್ರೆಡಿ ಮಗು 8 ದಿನದವರೆಗೂ ಊಟಕ್ಕೆ ಅಡ್ಜಸ್ಟ್ ಆಗಿದೆ. ಇನಿಷಿಯಲಿನೇ ರಾಗಿ ಸರಿನ ಶುರು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ.
ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಡೇ 8 ಇಂದ ನೀವು 1 ವೀಕ್ ಆಗಿದೆ, ಮಗುಗೆ ಸಾಲಿಡ್ ಎಲ್ಲ ಶುರು ಆಗಿದೆ, ಮಗುಗೆ ಯಾವುದೇ ರೀತಿ ಅಲರ್ಜಿ ಈ ಒಂದು ಕೊಟ್ಟಿರೋದ್ರಿಂದ ಕ್ಯಾರೆಟ್ ಆಪಲ್ ಇಂದ ಯಾವುದೇ ರೀತಿ ತೊಂದರೆ ಇಲ್ಲ, ಅಡ್ಜಸ್ಟ್ ಆಗಿದೆ ಅಂತ ಅಂದಾಗ ನೀವು ಮಗುಗೆ ರಾಗಿ ಸರಿನ ಶುರು ಮಾಡಬಹುದು. ಮೊದಲನೇ ದಿನದಿಂದನೇ ನಾನು ರಾಗಿ ಸರಿನ ಶುರು ಮಾಡ್ಬಿಟ್ಟಿದ್ದೀನಿ, ಏನಾರ ತೊಂದರೆ ಆಗುತ್ತಾ? ಆ ರೀತಿ ಏನೂ ಇಲ್ಲ. ಮಗುಗೆ ನೀವು ಆರಾಮಾಗಿ ನೀವು ರಾಗಿ ಸರಿನೂ ಸಹ ಶುರು ಮಾಡಬಹುದು. ಬಟ್ ಈ ಪ್ಯಾಟರ್ನ್ಸ್ ನ ನೀವು ಫಾಲೋ ಮಾಡಿ. ಸೊ 9:30 ಹಾಗೆ ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಸ್ಟೀಮ್ಡ್ ಆಪಲ್ ಕೊಡ್ತೀರಾ. 1 ಗಂಟೆ ಹಾಗೆ ರಾಗಿ ಸರಿ ಅಥವಾ ರವೆಯಲ್ಲಿ ಮಾಡಿರುವಂತಹ ಒಂದು ಸುಮ್ಮನೆ ಒಂದ್ ಸ್ವಲ್ಪ ರವೆ, ಒಂದ್ ಸ್ವಲ್ಪ ಚಿಟಿಕೆ ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ಗಂಜಿ ತರ ಮಾಡಿ ಮಗುವಿಗೆ ಕೊಡ್ಬೋದು. ಅಂಡ್ 6 ಗಂಟೆ ಹಾಗೆ ನೀವು ಕ್ಯಾರೆಟ್ ಜ್ಯೂಸ್ ಅಥವಾ ಕ್ಯಾರೆಟ್ ಪ್ಯೂರಿನ ಕೊಡ್ಬೋದು. ಅಂಡ್ ಡೇ 9 ಯಾವ ರೀತಿ ಆಗುತ್ತೆ ಅಂತಂದ್ರೆ ನೀವು ಇವಾಗ ಬೇರೆ ಬೇರೆ ಫ್ರೂಟ್ಸ್ ನ ನೀವು ಇಂಟ್ರೊಡ್ಯೂಸ್ ಮಾಡಬಹುದು. 9:30 ಹಾಗೆ ಮ್ಯಾಶ್ಡ್ ಬನಾನಾನ ಕೊಡ್ಬೋದು. ಬಾಳೆಹಣ್ಣು ಕೊಟ್ರೆ ಕೋಲ್ಡ್ ಆಗುತ್ತಾ? ನೋ. ಯಾವುದೇ ಹಣ್ಣು ಸಹ ಯಾವ ಹಣ್ಣು ಸಹ ಕೋಲ್ಡ್ ಆಗಲ್ಲ. ನೀವು ಮ್ಯಾಶ್ಡ್ ಬನಾನಾ ಕೊಡ್ಬೋದು. 1 ಗಂಟೆ ಹಾಗೆ ರಾಗಿ ಸರಿ ಅಥವಾ ರವಾ ಸರಿ ಅಥವಾ ಬೇರೆ ಓಟ್ಸ್ ಇರಬಹುದು, ಬೇರೆ ರೀತಿಯಾದ ಸರಿಗಳನ್ನ 1 ಸ್ಪೂನ್ ಅಥವಾ 2 ಸ್ಪೂನ್ ಮಗುವಿಗೆ ಕೊಡ್ಬೋದು. ತುಪ್ಪ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ. ಸೇಮ್ 6 ಗಂಟೆ ಹಾಗೆ ಕ್ಯಾರೆಟ್ ಜ್ಯೂಸ್ ಅಥವಾ ಪ್ಯೂರಿನ ಕೊಡ್ಬೋದು, ಸ್ಟೀಮ್ಡ್ ಆಪಲ್ ನ ಕೊಡ್ಬೋದು. ಮಗು ಇಷ್ಟಪಟ್ಟು ತಿಂತಿದ್ಯಾ? ಕೊಡಿ. ಅಂಡ್ ಡೇ 10 ಫೈನಲಿ ಬರ್ತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ಮ್ಯಾಶ್ಡ್ ಬನಾನಾನ ಕೊಡಿ. ಯಾವುದೇ ಒಂದು ನೀವು ಹಣ್ಣನ್ನ ಶುರು ಮಾಡ್ತಿದ್ದೀರಾ ಅಂತಂದ್ರೆ ಕಂಟಿನ್ಯೂಸ್ 3 ಡೇಸ್ ನೀವು ಅದನ್ನ ಕಂಪಲ್ಸರಿ ಫಾಲೋ ಮಾಡ್ಬೇಕಾಗುತ್ತೆ. ಏನಕ್ಕಂತಂದ್ರೆ ಒಂದು ದಿನ ಇನಿಷಿಯಲಿ ಇದೇ ರೀತಿ, ಆಮೇಲೆ ಮಗು 10 ತಿಂಗಳು 11 ತಿಂಗಳು 12 ತಿಂಗಳಾದ್ಮೇಲೆ ದಿನಕ್ಕೆ ಒಂದೊಂದು ಫ್ರೂಟ್ಸ್ ನ ಶುರು ಮಾಡಿ. ಈಗ ನೀವು ಒಂದು ಹಣ್ಣನ್ನ 3 ದಿನ ಕಂಟಿನ್ಯೂಸ್ ಆಗಿ ಶುರು ಮಾಡಲೇಬೇಕಾಗತ್ತೆ. ಈಗ 9:30 ಹಾಗೆ ಮ್ಯಾಶ್ಡ್ ಬನಾನಾ ಕೊಡಿ. 1 ಗಂಟೆ ಹಾಗೆ ರಾಗಿ ಅಥವಾ ಬೇರೆ ಯಾವುದೇ ಸರಿನ ಕೊಡ್ಬೋದು, ಅಕ್ಕಿ ಸರಿ ಕೊಡ್ಬೋದು, ಹೆಸರು ಕಾಳಿನ ಸರಿ ಕೊಡ್ಬೋದು, ಈ ರೀತಿಯಾದ ಸರಿನ ನೀವು ಕೊಡ್ಬೋದು. 6 ಗಂಟೆ ಹಾಗೆ ಮ್ಯಾಶ್ಡ್ ಆಪಲ್ ಅಥವಾ ಕ್ಯಾರೆಟ್ ಪ್ಯೂರಿನ ಕೊಡ್ಬೋದು. ಸೊ ಇದು ಒಂದು ಕಂಪ್ಲೀಟ್ 10 ದಿನದ ಚಾರ್ಟ್ ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಒಂದು ಚಾರ್ಟ್ ನ ನೀವು ಫಾಲೋ ಮಾಡಿ. ಏನಾರ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಿಮಗೆ ಪರ್ಸನಲ್ ಆಗಿ ಒಂದು ಗೈಡ್ ಬೇಕು ಅಥವಾ ಒಂದು ಪರ್ಸನಲ್ ಆಗಿ ನನ್ನ ಹತ್ರ ಒಂದು ಕ್ಲಾರಿಫಿಕೇಶನ್ಸ್ ಬೇಕು ಅಂತಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಐ ವಿಲ್ ಬಿ ಡೆಫಿನೆಟ್ಲಿ ರಿವರ್ಟ್ ಯು ಬ್ಯಾಕ್. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಪ್ರಿಕಾಷನ್ಸ್ ಅಂತಂದ್ರೆ ಮಗುಗೆ ಆಹಾರ ಸಾಲಿಡ್ ನ ಶುರು ಮಾಡ್ತಿದ್ದೀರಾ ಅಂತಂದ್ರೆ ಈ ಪ್ರಿಕಾಷನ್ಸ್ ನ ಅಥವಾ ನೀವು ಈ ರೀತಿ ತಯಾರಾಗಿರಬೇಕು ಮಗುಗೆ ಸಾಲಿಡ್ ನ ಶುರು ಮಾಡ್ತಿದ್ದೀರಾ ಅಂತ. ದಿಸ್ ಇಸ್ ಕಂಪ್ಲೀಟ್ಲಿ ಅ ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ಯಾವುದು ಅಂತಂದ್ರೆ ಒಂದು ಫುಡ್ ಚಾರ್ಟ್ ಹೇಗಿರಬೇಕು, ಯಾವ ರೀತಿ ಯಾವ ಟೈಮ್ಗೆ ಏನನ್ನ ಕೊಡಬೇಕು ಅಂತ ಪಾರ್ಟ್ 2 ಅಲ್ಲಿದೆ. ಪಾರ್ಟ್ 3 ವಿಲ್ ಬಿ ಮಗುಗೆ ಯಾವ್ದನ್ನ, ಈಗ ನಾನು ಕ್ಯಾರೆಟ್ ಪ್ಯೂರಿ ಹೇಳಿದ್ದೀನಿ ವಿಡಿಯೋದಲ್ಲಿ, ಅಂಡ್ ಆಪಲ್ ಹೇಳಿದ್ದೀನಿ, ಅಂಡ್ ಬನಾನಾ ಹೇಳಿದ್ದೀನಿ. ಏನೇನನ್ನ ನೀವು ಇದ್ರ ಬದಲು ನೆಕ್ಸ್ಟ್ ಹೋಗ್ತಾ ಡೇಸ್ ಅಲ್ಲಿ ಯಾವ್ದನ್ನ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು ಅಂತ ಪಾರ್ಟ್ 3 ಅಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಕಂಪ್ಲೀಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೋಡಿದ್ರೆ ನಿಮಗೆ ಕಂಪ್ಲೀಟ್ ಒಂದು ಡೀಟೇಲ್ಡ್ ಒಂದು ಇನ್ಫಾರ್ಮೇಶನ್ ಅಂಡ್ ಕಂಪ್ಲೀಟ್ ನಿಮ್ಗೆ ಒಂದು ಗೈಡ್ ಸಿಕ್ಬಿಡುತ್ತೆ ಟು ಸ್ಟಾರ್ಟ್ ಅ ಸಾಲಿಡ್ ಟು ಅ ಬೇಬಿ. ಸೊ ಸಿ ಯು, ಟಾಟಾ, ಬೈ ಬೈ, ಟೇಕ್ ಕೇರ್ ಆಲ್ ಆಫ್ ಯು. See you in the next video. Bye bye.